ಜೊತೆಲಿ ನ್ಯೂಸ್ಗೆ ಸ್ವಾಗತ. ನಾನು ಅಕ್ಷಯ. ಜನಸಾಮಾನ್ಯರ ಸಮಸ್ಯೆಗಳನ್ನು ಕೇಳಿ ಪರಿಹರಿಸಬೇಕಾದ ತಹಸೀಲ್ದಾರ್ ಕಚೇರಿಯಲ್ಲೇ ಜನರಿಗೆ ಮೂಲಭೂತ ಸೌಲಭ್ಯಗಳೇ ಇಲ್ಲದ ಸ್ಥಿತಿ. ಮೈಸೂರು ತಾಲೂಕಿನ ಜಯಪುರ ಹೋಬಳಿಯ ನಾಡ ಕಚೇರಿಗೆ ದಿನನಿತ್ಯ ಹಲವು ಜನರು ವಿವಿಧ ಕೆಲಸಗಳಿಗಾಗಿ ಬರುತ್ತಾರೆ. ಆದರೆ ಇಲ್ಲಿ ಬರುವ ಸಾರ್ವಜನಿಕರಿಗೆ ಕುಡಿಯುವ ನೀರಿನ ವ್ಯವಸ್ಥೆಯೇ ಇಲ್ಲ, ಕೂರಲು ಆಸನಗಳು ಇಲ್ಲ, ನೆರಳು ಸಿಗುವಂತ ವ್ಯವಸ್ಥೆಯೂ ಇಲ್ಲ. ಉರಿ ಬಿಸಿಲಿನಲ್ಲಿ ಗಂಟೆಗಟ್ಟಲೆ ನಿಂತುಕೊಂಡೇ ಕೆಲಸಕ್ಕಾಗಿ ಕಾಯಬೇಕಾದ ದುಸ್ಥಿತಿ. ಇದು ಜನರಿಗೆ ಮತ್ತಷ್ಟು ಸಂಕಟ ಉಂಟು ಮಾಡುತ್ತಿದೆ. ತಹಸೀಲ್ದಾರ್ ಅವರಿಗೆ ಮನವಿ ಮಾಡುತ್ತಿರುವ ಸ್ಥಳೀಯರು ತಕ್ಷಣವೇ ಈ ಸಮಸ್ಯೆಗಳಿಗೆ ಸ್ಪಂದಿಸಿ ಕುಡಿಯುವ ನೀರು, ಕುಳಿತುಕೊಳ್ಳಲು ವ್ಯವಸ್ಥೆ ಹಾಗೂ ನೆರಳು ಕಲ್ಪಿಸಬೇಕೆಂದು ಆಗ್ರಹಿಸಿದ್ದಾರೆ. ಜನರ ಸೇವೆಗೆ ಇರುವ ಕಚೇರಿಯಲ್ಲೇ ಜನರು ಸಂಕಷ್ಟ ಅನುಭವಿಸುವಂತಹ ಪರಿಸ್ಥಿತಿ. ಇದಕ್ಕೆ ಶೀಘ್ರ ಪರಿಹಾರ ಸಿಗಬೇಕಿದೆ. ನಾಡ ಕಚೇರಿ, ಜಯಪುರ ಗ್ರಾಮ, ಮೈಸೂರು ತಾಲೂಕು. ಉರಿ ಬಿಸಿಲು ಅಂದರೆ ಎಷ್ಟು ಬಿಸಿಲಿದೆ ಅಂತ ನೋಡ್ಬೋದು. ಕಣ್ಣು ಬಿಡೋಕ್ಕಾಗಲ್ಲ, ಅಷ್ಟು ಬಿಸಿಲು. ಆಯಿತಾ, ಇಲ್ಲಿ ಯಾವುದೇ ನೆರಳಿನ ಸೌಕರ್ಯ ಇಲ್ಲ. ಜನ ಬಂದರೆ ಕೂತ್ಕೊಳ್ಳೋಕ್ಕೆ ನೆರಳಿಲ್ಲ. ಇಲ್ಲೊಂದು 3 ಗಿಡ ಎಲ್ಲೋ ರೀಸೆಂಟಾಗಿ ಹಾಕಿರ್ಬೇಕು, ಅದರಲ್ಲಿ ಒಂದು ತೊಟ್ಟು ನೀರಿಲ್ಲ, ಏನೋ ಒಣಗೋಗ್ತಿದೆ. ಒಂದೇ ಒಂದು ತೊಟ್ಟು ನೀರಿಲ್ಲ ಗಿಡಗಳಿಗೆ. ಸಾಲದಿರೋದಕ್ಕೆ ಇಲ್ಲಿ ಡ್ರಿಂಕ್ಸ್ ಬಾಟಲ್ಗಳು, ಕಸದ ರಾಶಿ. ಇದು ನಾಡ ಕಚೇರಿ, ಜಯಪುರ.